तो दोस्तों अभी यहाँ पे किस्ती में पूरे यहाँ पे आज किस्ती गांव के अंदर प्राइमरी स्कूल में आज सैनिकों के लिए बड़ा बृहद समावेश है। तो आज सब जो सैनिक सर्विस में है और जो एक्स सर्विसमैन है जो रिटायर्ड होकर आए हुए हैं उनका बृहद समावेश है और आज उनके लिए सत्कार समारंभ रखा गया है किस्ती गांव के प्राइमरी स्कूल के तरफ से। ಭರತ ಭೂಮಿ ಉದ್ದಗಲಕ್ಕೂ ಹಾಡಲಿ ತಿರಂಗ ಮನೆ ಮನದಲ್ಲಿ ಪುಟಿದೇಳಲಿ ದೇಶಭಕ್ತಿಯ ಕನ್ನಡ ಶಾಲೆ ಕೆಸ್ತಿ 2024-25ನೇ ಸಾಲಿನ 78ನೇ ಸ್ವಾತಂತ್ರ್ಯದ ಸಂಭ್ರಮ ಹಾಲಿ ಮತ್ತು ಮಾಜಿ ಸೈನಿಕರ ಬೃಹತ್ ಸಮಾವೇಶ ಹಾಗೂ ಸತ್ಕಾರ ಸಮಾರಂಭ. ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ತಮ್ಮೆಲ್ಲರಿಗೂ 78ನೇ ಆಚರಣೆಯ ಶುಭಾಶಯಗಳು. ಅಂಧಕಾರವನ್ನು ಹೋಗಲಾಡಿಸಿ ಸುತ್ತಲೂ ಬೆಳಕನ್ನು ನೀಡುವ ದೀಪ ಎಲ್ಲರ ಜೀವನದಲ್ಲೂ ಸಹ ಜ್ಞಾನದ ಬೆಳಕನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ, ಹಾಲಿ ಹಾಗೂ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ ಕೆಸ್ತಿ ಹಾಗೂ ಕನ್ನಡ ಪ್ರಾಥಮಿಕ ಶಾಲೆ ಕೆಸ್ತಿ ಇದರ ಸಹಯೋಗದಲ್ಲಿ ಒಂದು ಹೊಸ ಅಧ್ಯಾಯವನ್ನ ನಿರ್ಮಿಸತಕ್ಕಂಥ ಒಂದು ಕಾರ್ಯವನ್ನ ದಿವ್ಯ ಸಾನ್ನಿಧ್ಯವನ್ನ ಪೂಜ್ಯರಾದ ಶ್ರೀ ಗುರುದೇವ ದೇವರು ಪ್ರಭುಲಿಂಗೇಶ್ವರ ಮಠ ಕಂಪನಿಯವರು ವಹಿಸಿಕೊಳ್ಳಬೇಕೆಂದು ಅವರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನ ನಮ್ಮ ಶಾಲೆಯ SDMC ಅಧ್ಯಕ್ಷ ಈ ಒಂದು ಹಾಲಿ ಹಾಗೂ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದಂತ ಸದಾಶಿವ ಗರಗಲಿ ಅವರು ವೇದಿಕೆಯನ್ನ ಅಲಂಕರಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಸದಾಶಿವನವರು ವೇದಿಕೆಗೆ ಆಗಮಿಸಬೇಕು. ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷರಾದಂತ ಸುರೇಶನ ಸಂಕಣ್ಣವರು ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೇಳ್ಕೊಳ್ತಾ. ಅದೇ ತರನಾಗಿ ವಿಶೇಷ ಯಾದಗೋಡು ಗ್ರಾಮದ ಸುಪುತ್ರರು ಶ್ರೀ ವಿಲಾಸ್ ಜಂಗ್ರೆ ಅವರು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿ ಮಕ್ಕಳ ಪರೇಡ್ ಮೂಲಕ ಚಾಲನೆಯನ್ನ ನೀಡ್ತಾ ಇದ್ದೇವೆ. ಎಲ್ಲರೂ ಕೇಳಬೇಕೆಂದು ತಮ್ಮಲ್ಲಿ ವಿನಂತಿ. ಜ್ಞಾನದ ಸಿರಿ ಜ್ಯೋತಿಯಲ್ಲಿ ಭತ್ತದ ತೆನೆ ಕಾಳಿನ ಸರ್ವಧರ್ಮವು ತುಂಗದ ಈ ಕನ್ನಡ ನಾಡಿನಲ್ಲಿ ದಿವ್ಯಗಿರಿ ವರ್ಣಮನದ ಚಿರ ಸ್ನೇಹ ಕಲ್ಪಗಳಲ್ಲಿ ಸುಸ್ವಾಗತ ತಮಗೆ ಸುಸ್ವಾಗತ ಸುಸ್ವಾಗತ ನಿಮಗೆ ಸುಸ್ವಾಗತ. ಶಾರದಾಂಬೆಯನ್ನ ಮನದಲ್ಲಿ ಸ್ಮರಿಸುತ್ತಾ ವಿದ್ಯೆಯನ್ನು ಕರುಣಿಸಿದ ಹರಗುರು ಚರಮೂರ್ತಿ ತಂದೆ ತಾಯಿಯರ ವಂದಿಸುತ್ತಾ ಇವತ್ತು ನಮ್ಮ ಶಾಲೆಯಲ್ಲಿ ವಿಶೇಷವಾಗಿ ಕೆಸ್ತಿ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕನ್ನಡ ಶಾಲೆ ಕೆಸ್ತಿ ಇದರ ಮಾಜಿ ಹಾಗೂ ಹಾಲಿ ಸೈನಿಕರ ಸಮಾವೇಶ, ಅದರ ಜೊತೆಗೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಸೈನಿಕರಿಗೆ ನಮ್ಮ ಪ್ರಾಥಮಿಕ ಶಾಲೆಯಿಂದ ಸತ್ಕಾರ ಸಮಾರಂಭವನ್ನ ಹಮ್ಮಿಕೊಂಡಂತ ಒಂದು ಅದ್ಭುತವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪೂಜ್ಯರು ಶ್ರೀ ಕಮತನಟ್ಟಿ ಪೂಜ್ಯರನ್ನ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದೇ ತರನಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯವರನ್ನ ತುಂಬ ಹೃದಯದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಆಗಮಿಸಿರ್ತಕ್ಕಂಥ ಇದೇ ನಮ್ಮ ಹುಕ್ಕೇರಿ ತಾಲೂಕಿನ ಯಾದಗೋಡು ಗ್ರಾಮದ ಸುಪುತ್ರರು, ಈಗ ಬೆಳಗಾವಿಯಲ್ಲಿರ್ತಕ್ಕಂಥ ಶ್ರೀ ವಿಲಾಸನ ಜಂಗಳೂರು ಅವರು ಒಂದು ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರನ್ನು ಒಂದು ಕಾರ್ಯಕ್ರಮ ಕೊಡ್ತಾ ಇದ್ದೇನೆ.
ಅದೇ ರೀತಿಯಾಗಿ ನಮ್ಮ ಉಪಾಧ್ಯಕ್ಷರಾದಂತ ಶ್ರೀಮತಿ ರೇಣುಕಾ ಸತ್ನಾಯ್ಕ ಅವರನ್ನು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾದಂತ ಸದಾಶಿವಣ್ಣ ಗಡಗಲಿ ಅವರನ್ನು ಸಹಿತ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಸಂಘದ ಉಪಾಧ್ಯಕ್ಷರಾದಂತ ಶ್ರೀ ಸುರೇಶಣ್ಣ ಸಂಕಣ್ಣವರವರನ್ನು ಸಹಿತ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಲ್ಲಿ ಆಗಮಿಸಿರ್ತಕ್ಕಂಥ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಮೃತರಾದಂಥ ಸೈನಿಕರ ಅವರ ಸಹ ಧರ್ಮಪತ್ನಿಯವರು ಆಗಮಿಸಿದ್ದಾರೆ. ಅವರನ್ನು ಸಹಿತ ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಲಿ ಹಾಗೂ ಮಾಜಿ ಇಲ್ಲಿ ಆಗಮಿಸಿರ್ತಕ್ಕಂಥ ಹಾಲಿ ಸೈನಿಕರನ್ನ ಹಾಗೂ ಮಾಜಿ ಸೈನಿಕರನ್ನ ಅವರ ಕುಟುಂಬದವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಶಾಲೆಯ ಬಂಧು ಮಕ್ಕಳು, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದ ಸ್ನೇಹಿತರು, ಬೆಂಬಲ ಸೇವೆಯನ್ನು ಒದಗಿಸಿರ್ತಕ್ಕಂಥ ಎಲ್ಲ ಭಾರತವರನ್ನ ಹಾಗೂ ನಮ್ಮ ಅಡುಗೆ ಸಹಾಯಕರ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಕೋರ್ತಾ ಇದ್ದೇನೆ. ಸೈನಿಕರು ಅದರ ಜೊತೆಗೆ ಗುರುಗಳು. ಸೈನಿಕ ಅಂತಂದ್ರೆ ನಮ್ಮ ಭಾರತ ಮಾತೆಯವರಿಗೆ ವಿಶಿಷ್ಟವಾದಂತಹ ಒಂದು ಸಣ್ಣ ವಿಧಗಳು. ಅಮ್ಮ ಹೇ ಭಾರತ ಮಾತೆ, ನೀನು ಕೋಟಿ ದೇವತೆಗಳ ಹೆತ್ತರಳು. ಹಿಮಾಲಯವೇ ನಿನ್ನ ಕಿರೀಟ, ಕಾಶ್ಮೀರವೇ ನಿನ್ನ ಲಲಾಟ, ಧರ್ಮ ವೈಶಿಷ್ಟ್ಯವೇ ನಿನ್ನ ಭುಜಗಳು. ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತಿರುವ ನರ್ಮದಾದಲ್ಲಿ ಭಾರತ ಮಾತೆಯ ಸೊಂಟ. ಹೇ ವಂದನ ಕಿ ಭೂಮಿ ಹೈ, ಅಭಿನಂದನ ಕಿ ಭೂಮಿ ಹೈ, अर्पण की भूमि है और एकमात्र दर्पण की भूमि है. ಸುತ್ತಮುತ್ತ ಕಾಣುವುದೆಲ್ಲ ನಮ್ಮ ಪರಿಸರ. ಶುದ್ಧ ಗಾಳಿ, ಶುದ್ಧ ನೀರು ಕೊಡುವ ಪರಿಸರ. ಹಳ್ಳ ಕೊಳ್ಳ, ನದಿ, ಸಾಗರ ನಮ್ಮ ಪರಿಸರ. ಕಾಡು ಮೇಡು, ಬೆಟ್ಟ ಗುಡ್ಡ ನಮ್ಮ ಪರಿಸರ. ಮನೆ ಮುಂದೆ ಗಿಡ ಬಳ್ಳಿ ನೆಟ್ಟು ಸುರಕ್ಷಿತವಾಗಿ, ಅತ್ಯಂತ ಸುರಕ್ಷಿತವಾಗಿ ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅಂದರೆ ಅವರು ನಮ್ಮ ಸೈನಿಕರು. ಪ್ರಾಣದ ಹಂಗನ್ನು ತೊರೆದು ಹೋರಾಟ ಮಾಡ್ತಾ ಇರೋದ್ರಿಂದಲೇ ನಾವು ನೀವೆಲ್ಲ ಸುರಕ್ಷಿತವಾಗಿದ್ದೀವಿ. ಆ ಒಂದು ಗೌರವ ಸಲ್ಲಿಸುವಂತಹ ಕಾರ್ಯಕ್ರಮ ಈಗ ನಡೀತಾ ಇದೆ. ಈಗ ಮೊದಲಿಗೆ ದೇಶ ಸೇವೆಯಲ್ಲಿ ದೇಹ ತ್ಯಾಗ ಮಾಡಿದ ಸೈನಿಕರ ಧರ್ಮಪತ್ನಿಯರಿಗೆ ಮೊದಲಿಗೆ ನಾವು ಶ್ರೀಯುತ ಕಾಡಪ್ಪ ಕಂಕರವಾಡಿ, ಅದಕ್ಕಾಗಿ ಜೋರಾದ ಚಪ್ಪಾಳೆ ಮೂಲಕ ಅವರ ಒಂದು ತ್ಯಾಗ ಬಲಿದಾನವನ್ನು ನಾವು ಸ್ಮರಿಸೋಣ ಸ್ನೇಹಿತರೆ. ಸಮಾರಂಭ ಹಾಲಿ ಸೈನಿಕರಿಗೆ ಸತ್ಕಾರ ಕಾರ್ಯಕ್ರಮ. ಮೊದಲಿಗೆ ಶ್ರೀಯುತ ಬಾಹುಬಲಿ ಸೆಟಪ್ ಗೋಡ್.
ಅವ್ರ ಕುಟುಂಬದವರು ಬರಬೇಕು. ಶ್ರೀಯುತ ಮಹಾವೀರ್ ಬೆಡಕಿಹಾಳ್, ಶ್ರೀಯುತ ಲಕ್ಷ್ಮಣ್ ಗಜಬೀರ್, ಶ್ರೀಯುತ ಶಿವಪ್ಪ ವಾನಿ, ಶ್ರೀಯುತ ಸುಭಾಷ್ ಸೆಟ್ಟೆಬ್ಗೋಳ್, ಶ್ರೀಯುತ ಜಮೀರ್ ಮುಲ್ಲಾ, ಶ್ರೀ ಬಾಬು ಕೋಳಿ, ಜಮೀರ್ ಮುಲ್ಲಾ ಬರಬೇಕು. ಪ್ರತೀಕ ಸೈನಿಕರು ಅಂತಂದ್ರೆ ಈ ನೆಲದ ಗೌರವದ ಪ್ರತೀಕವಾಗಿರುವಂಥವ್ರು. ಸೈನಿಕರು ಅಂತಂದ್ರೆ ಈ ನೆಲದ ಶ್ರದ್ಧೆಯ ಸಂಕೇತವಾಗಿ ನೆಲೆ ನಿಂತಂಥವ್ರು. ಸೈನಿಕರು ಅಂತಂದ್ರೆ ಧೈರ್ಯ ಅಂದ್ರೆ ಸೈನಿಕ, ಸೈನಿಕ ಅಂದ್ರೆ ಧೈರ್ಯ ಅನ್ನುವಂತಹ ರೀತಿಯೊಳಗೆ ಅದಕ್ಕಿಂತ ಹೆಚ್ಚಾಗಿ ಸೈನಿಕರದ ಒಂದು ಧ್ಯೇಯ ಏನೈತಿ ಅಂದ್ರೆ ಸೇವಾಹಿ ಪರಮೋ ಧರ್ಮ ಅನ್ನುವಂಥದ್ದು ಏನು ತತ್ವ ಅದೇ, ಆ ತತ್ವವನ್ನ ಈ ನಾಡಿಗೆ ಬಿತ್ತರಿಸಿರುವಂತಹ ಅಪರೂಪದ ಸೈನಿಕರು ಅಂದ್ರೆ ಅದು ನಮ್ಮ ಭಾರತ ಮಾತೆಯ ಸೈನಿಕರು ಅಂತದ್ದು. ಇದು ನಾವೊಂದು ಮಾತನ್ನ ನೀವೆಲ್ಲ ಹೆಮ್ಮೆ ಪಡಬೇಕು. ನಾನೊಬ್ಬ ಭಾರತೀಯನಾಗಿ, ನಾನೊಬ್ಬ ಭಾರತದ ಪ್ರಜೆಯಾಗಿ ನಮ್ಮ ಸೈನಿಕರ ಬಗ್ಗೆ ಒಂದು ಮಾತನ್ನು ಹೇಳೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಆದರೆ ಒಬ್ಬ ಹೊರದೇಶದ ನೆಪೋಲಿಯನ್ ಬೋನಾಪಾರ್ಟ್ ಅನ್ನುವಂಥವ್ರ ಹೆಸರು ಕೇಳಿದಿರಿ ನೀವು. ನೆಪೋಲಿಯನ್ ಬೋನಾಪಾರ್ಟ್ ಅನ್ನುವಂಥವ್ರ ಹೆಸರು ಕೇಳಿದಿರಿ, ಎಲ್ಲರಿಗೂ ಗೊತ್ತದ ಅದು. ಆ ನೆಪೋಲಿಯನ್ ಬೋನಾಪಾರ್ಟ್ ಅವರು ಒಂದು ಮಾತನ್ನು ಹೇಳ್ತಾರೆ, ನಾವೆಲ್ಲರೂ ಹೆಮ್ಮೆ ಪಡ ದೇಶದ ಸುರಕ್ಷತೆಗೆ ಒಂದು ಸೈನ್ಯ ಬಹಳಷ್ಟು ಅವಶ್ಯಕ. ನಾನು ಹೇಳೋ ಮಾತು ನೆನಪಿಸ್ಕೊಳ್ಳಿ, ಒಂದು ದೇಶದ ರಕ್ಷಣೆಗೆ ಸುರಕ್ಷತೆಗೆ ಒಂದು ಸೈನ್ಯ ಬಹಳಷ್ಟು ಅವಶ್ಯಕ. ಆದರೆ ಎಲ್ಲ ದೇಶಗಳ ಎಲ್ಲ ಸೈನಿಕರು ಅತ್ಯಂತ ಶ್ರದ್ಧಾವಹಿಸಿ ಆ ದೇಶವನ್ನು ರಕ್ಷಣೆ ಮಾಡ್ತಾರೋ ಇಲ್ಲೋ ಅನ್ನುವಂಥದ್ದು ನನಗೆ ಇನ್ನೂ ಸಂಶಯದ. ಆದ್ರೆ ಒಂದು ದೇಶದ ಸೈನಿಕರು ಮಾತ್ರ ತನ್ನತನವನ್ನು ಮರೆತು ಈ ದೇಶದ ರಕ್ಷಣೆಗಾಗಿ ದುಡಿಯುವಂಥ ಅಪರೂಪದ ದೇಶದ ಸೈನಿಕರು ಯಾರು ಅಂದ್ರೆ ಅದು ಭಾರತ ದೇಶದ ಸೈನಿಕರು ಅಂತ ಹೇಳ್ಕೊಂಡು ನೆಪೋಲಿಯನ್ ಬೋನಾಪಾರ್ಟ್ ಅವರು ಹೇಳ್ತಾರೆ ಅಂತಂದ್ರೆ ಅವರು ನಮ್ಮ ದೇಶದವರಲ್ಲ. ಏನ್ರಿ, ಈ ನೆಲದ ತಾಕತ್ಯಂಥದ್ದು ಅನ್ನುವಂಥದ್ದನ್ನು ನಾವು ಬಹಳ ಸ್ಪಷ್ಟವಾಗಿ ನೆನಪಿಸ್ಕೊಳ್ಬೇಕಾಗಿರುವಂಥದ್ದು. ಈ ನಮ್ಮ ನೆಲದ ಸೈನಿಕರು ಯಾವತ್ತೂ ಸಹಿತ ತಮ್ಮ ತನವನ್ನು ಮರೆತು ತಮ್ಮವರಿಗಾಗಿ ನಾನು ಬದುಕಬಾರದು, ಈ ದೇಶದ ಭಾರತ ಮಾತೆಯ ರಕ್ಷಣೆಗಾಗಿ ನಾನು ಬದುಕಬೇಕು ಅಂತ ತಿಳ್ಕೊಂಡು ಬದುಕಿರುವಂಥವರು ಈ ನಾಡಿನ ತುಂಬೆಲ್ಲ ನಾವೆಲ್ಲ ಕಾಣ್ತಾನೆ ಬರ್ತಾ ಇದ್ದೀವಿ. ಆ ಹಿನ್ನೆಲೆಯೊಳಗೆ ಅವರು ದೇಹತ್ಯಾಗ ಮಾಡಿದ್ರು ಅನ್ನುವಂಥದ್ದನ್ನು ಬಯಸಬೇಡ್ರಿ. ಯಾಕಂದ್ರೆ ಅವರು ಪರಮಾತ್ಮರಷ್ಟೇ ಶ್ರೇಷ್ಠವಾಗಿರುವಂಥವ್ರು. ಹೀಗಾಗಿ ನಮ್ಮ ಸೈನಿಕರು ಹುತಾತ್ಮರಾದರು ಅನ್ನುವಂಥ ಪದವನ್ನು ಬಯಸಿದ್ರಿ ಅಂದರೆ ಭಾರತ ಮಾತೆಗೆ ನಾವು ತಿರುಕವನ್ನು ನೀಡಿದಂಗೆ ಆಗ್ತದೆ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ನಾವು ನೆನಪಿಸ್ಕೊಳ್ಬೇಕಾಗಿರುವ ಜೀವನದಲ್ಲಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರುವಂಥವರು ಚಂದ್ರಶೇಖರ್ ಆಜಾದ್ ಹೋರಾಡಿರುವಂಥವ್ರನ್ನ ನಾವೆಲ್ಲ ನೆನಪಿಸ್ಕೊಳ್ಬೇಕಾಗಿರುವಂಥದ್ದು. ಒಬ್ಬರ ಇಬ್ಬರ ಒಂದು ಮಾತು ನೆನಪಿಸ್ಕೊಳ್ಬೇಕು. ಭಗತ್ ಸಿಂಗ್ ಅವರು ಹೊರಬಡತನದಲ್ಲಿ ಹುಟ್ಟಿ ಬಂದರು. ಈ ದೇಶದಲ್ಲಿ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿದ್ದಿಲ್ಲ. ಆ ಸಂದರ್ಭದಲ್ಲಿ ಈ ವಯಸ್ಸಿಗೆ ಕೊಡುವುದರಿಂದ ಏನು ನಿಮ್ಮ ಲಾಭ ಅಂತ ಕೇಳಿದ್ರೆ ನಾವು ಮಾಡಿ ಹೋದಿವ್ರಿ ಅಂತವ್ರ ಮುಂದೆ ನಮ್ಮ ಮಕ್ಕಳಿಗೂ ಸಹಿತ ದೇಶ ಭಾವ ಮೂಡಲಿ ಅನ್ನುವಂಥ ರೀತಿಯೊಳಗೆ ನಾವು ಮಕ್ಕಳಿಗೆ ನಾವು ಆ ಪರೇಡನ್ನು ಮಾಡ್ಸಕತ್ತೀವಿ ಅಂತ ಹೇಳಿ ನಿಜವಾಗಲೂ ಸಹಿತ ಇವರು ಒಂದು ಕಲ್ಪನೆ ಏನಿದೆ ಇಲ್ಲ, ಆ ಕಲ್ಪನೆಯನ್ನ ಆ ಮಕ್ಕಳು ಬಹಳಷ್ಟು ಸೂಕ್ಷ್ಮ ರೀತಿ ಹಕ್ಕಿ ಹಂಗ ಓಡಾಡ್ಕೊತಿರುವಂಥ ಮಕ್ಕಳಲ್ಲಿ ಆ ಶಿಸ್ತು, ಆ ಸಹ್ಯ ಮತ್ತೆ ನೋಡಿದ್ರೆ ನಿಜವಾಗಲೂ ಸಹಿತ ಬಹಳಷ್ಟು ಹೆಮ್ಮೆ ಅನಿಸುತ್ತೆ. ಈ ಶಾಲೆಯ ಶಿಕ್ಷಕರು ಕೊಡಬೇಕು. ಆ ಹಿನ್ನೆಲೆಯೊಳಗೆ ನಿವೃತ್ತಿಯನ್ನು ಹೊಂದಿರುವಂಥ ಸೈನಿಕರಿಗೆ ಒಂದು ವಿನಂತಿ ಅಂದ್ರೆ, ನೀವು ನಿಮ್ಮ ಮನೆಯಾಗೆ ಮತ್ತೆ ಮನೆಯಾಗೆ ಕೊಂಡ್ಕೊಳ್ಬಾರ್ರಿ. ಊರ ಜಾಗೃತಿಯನ್ನು ಬೆಳೆಯುವಂತಹ ಊರು ಮಕ್ಕಳಿಗೆ ಒಂದು ಸಂದೇಶವನ್ನು ಕೊಡುವಂಥ ರೀತಿಯೊಳಗೆ ನಿಮ್ಮ ನಿವೃತ್ತಿ ಪ್ರವೃತ್ತಿ ರೀತಿಯೊಳಗೆ ನಾಡಿಗೆ ಸೇವೆ ಸಲ್ಲಲಿ ಅನ್ನುವಂಥದ್ದು. ಮುಂದೆ ಏನು ಕೆಲಸ ಮಾಡಕತ್ತೀವಿ ಏನ್ರಿ, ಭಗವಂತನ ಸನ್ನಿಧಾನಕ್ಕೆ ಭಾರತ ಸಂವಿಧಾನಕ್ಕೆ ಹೋಗಿಲ್ಲ. ಅವನು ಇರುವ ಜೀವಿತಾವಧಿಯೊಳಗೆ ಸಾರ್ಥಕತೆಯ ಜೀವಿತಾವಧಿಯನ್ನ ಅನುಭವಿಸಿ ಭಾರತ ಮಾತೆಯ ಅಮೃತ ಪುತ್ರನಾಗಿ ಪ್ರಾಣವನ್ನು ಬಿಟ್ಟಿದ್ದಾನೆ, ಹುತಾತ್ಮನಾಗಿದ್ದಾನೆ ಎನ್ನುವಂಥ ಒಂದು ಆತ್ಮಾಭಿಮಾನವನ್ನು ನೀವು ಇಟ್ಕೊಳ್ಳಿ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಅತ್ಯಂತ ತೃಪ್ತಿದಾಯಕವಾಗಿರುವಂತಹ ಈ ಕಾರ್ಯಕ್ರಮವನ್ನು ಶಾಲಾ ಸಿಬ್ಬಂದಿ ಮತ್ತು ಹಾಲಿ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ ಇದು ನೆರವೇರಿಸಿದೆ. ಹೀಗೆ ನಿರಂತರವಾಗಿ ನಾಳೆ ಈ ಊರಿನಲ್ಲಿ ಕಾರ್ಯಕ್ರಮಗಳು ಹೆಚ್ಚಿನ ರೀತಿಯೊಳಗೆ ನಡೆಯಲಿ, ಊರು ಸಮೃದ್ಧಿಯಾಗಿ ಬೆಳೆಯಲಿ, ಸೈನಿಕರ ಸೇವೆ ನಾಡಿಗೆ ಸದಾಬಕಾಲ ಹೊರತಾಗ ಇರಲಿ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿಯವರೆಗೆ ಶಾಂತಚಿತ್ತರಾಗಿ ನನ್ನ ಮಾತುಗಳನ್ನು ಆಲಿಸಿರುವಂಥ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ.
ವೇದಿಕೆಯ ಮೇಲೆ ಆಗಮಿಸಿದಂಥ ಪೂಜ್ಯ ಗುರುಗಳಿಗೆ ಹಾಗೂ ಉಲ್ಲಾಸ್ ಜಂಗಡೆ ಅವರಿಗೆ, ಅದೇ ರೀತಿ ಬಾಕಿ ವೇದಿಕೆ ಮೇಲೆ ಆಗಮಿಸಿದಂಥ ಸರಿ ಗಣ್ಯಮಾನ್ಯ ವ್ಯಕ್ತಿಗಳಿಗೆ ಹಾಗೂ ನಮ್ಮೂರಿನ ಬಹದ್ದೂರ್ ಮಾಜಿ ಸೈನಿಕರು ಹಾಗೂ ಹಾಲಿ ಸೈನಿಕರು ಅವ್ರ ಪರಿವಾರವೊಂದಿಗೆ ಎಲ್ಲರಿಗೂ ಸೈನಿಕರಿಗೆ ಒಂದು ಏನಪ್ಪ ಅಂದರೆ ಸತ್ಕಾರ ಸಮಾರಂಭ ಮಾಡಬೇಕು ಮತ್ತು ಎಲ್ಲ ಯೂಟ್ಯೂಬ್ ಬಂದ್ ಮಾಡಬೇಕು ಅಂತ ನಾವು ಈಗ ಒಂದು 4-5 ತಿಂಗಳ ಹಿಂದಿಂದ ಬೆಂದಿರ್ತಿದ್ರು. ಅದಕ್ಕೆ ನಾವೆಲ್ಲರೂ ಕೂಡಿ ಹಾಲಿ ಅಂದರೆ ಸೈನ್ಯದಲ್ಲಿರುವವರು ಅವ್ರಿಗೂ ಕಾಲ್ ಮಾಡಿ ಕೇಳಿದ್ವಿ. ಆಮೇಲೆ ಈ ಒಂದು ನಿವೃತ್ತಿ ಹೊಂದಿದಂಥ ವೀರ ಅವ್ರಿಗೂ ಎಲ್ಲ ಕಾಲ್ ಮನೆಗೆ ಹಚ್ಚಿ जय जवान जय किसान, जय जवान जय किसान, जय जवान जय किसान, जय किसान।